ನಮಸ್ತೆ ನನ್ನ ಸ್ನೇಹಿತರಿಗೆಲ್ಲ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆ ವನದೇವತೆ ತಮ್ಗೆಲ್ರಿಗೂ ಒಳ್ಳೇದ್ ಮಾಡ್ಲಿ. ಹಾಗೂ ಈ ಗುರುವಾರದಂದು ನಿಮಗೆ ಒಂದು ಗುರುವಿನ ಒಂದು ವಿಶೇಷವಾದ ಪರಿಹಾರವನ್ನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಏನಂತಂದ್ರೆ, ಈ ಗುರುವಾರದಂದು ಕೆಲವೊಂದು ಒಳ್ಳೆ ಕನಸೇ ಬೀಳೋದು ಎಲ್ರಿಗೂ. ಈ ಕನಸಿನ ಬಗ್ಗೆನೇ ಏನಕ್ಕೆ ಹೇಳ್ತೀನಿ ಅಂದ್ರೆ, ಕೆಲವರು ಕನಸನ್ನ ಏನೋ ಕೆಟ್ಟದಾಗಿ, ಏನೋ ಬೇಜಾರಾಗಿ, ಅದೆಲ್ಲ ರಾತ್ರಿ ಒಂದು ಕನಸು ಬಿದ್ದಿರುತ್ತೆ. ಆ ಕನಸಿಗೆ ಏನೋ ತಿಳ್ಕೊಂಡು ಅವತ್ತಿನ ದಿನ ಎಲ್ಲ ವೇಸ್ಟ್ ಮಾಡಿ, ಅವತ್ತಿನ ದಿನ ಎಲ್ಲ ಹಿಂಗಾಗೋಯ್ತು ಹಂಗಾಗೋಯ್ತು, ಏನೋ ಪ್ರತಿಯೊಂದಕ್ಕೂ ಅದೇ ಕಾರಣ ತಗೊಂಡು ತಲೆ ಕೆಡಿಸ್ಕೊತಾ ಇರ್ತಾರೆ. ಸೊ ಕೆಟ್ಟದ್ದು ಯಾವಾಗ್ಲೂ ಕೆಟ್ಟದ್ದು ಯೋಚನೆ ಮಾಡ್ಬಿಡಿ, ಎಲ್ಲ ಒಳ್ಳೇದೇ ಇರುತ್ತೆ, ಒಳ್ಳೇದೇ ಆಗುತ್ತೆ. ಹಾಗಾಗಿ ನಾನು ಹೇಳೋದೇನಂತಂದ್ರೆ, ಈ ಗುರುವಾರದೊತ್ತು ನಿಮ್ಗೆ ಆತರ ಏನಾದ್ರು ಆಯ್ತು ಅಂತಂದ್ರೆ, ಒಂದು ಹಣತೆ ತಗೊಳ್ಳಿ. ಆ ಹಣತೆಯಲ್ಲಿ 3 ಬತ್ತಿಯನ್ನಿಟ್ಟು 3 ಕಡೆ ಆ ಬತ್ತಿ ಅಂಟಿಸಿ ನೀವು ಪೂಜೆ ಮಾಡೋದ್ರಿಂದ, ಯಾವ್ದೇ ಎಣ್ಣೆ ಹಾಕಿ, ಕೊಬ್ಬರಿ ಎಣ್ಣೆ ಹಾಕ್ಬೋದು, ಇಲ್ಲ ಅಂದ್ರೆ ಮತ್ತೆ ತುಪ್ಪ ಹಾಕಬಹುದು. ನೀವು ಮನಸ್ಸಿಗೆ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಒಂದು ಒಳ್ಳೆ ಎಣ್ಣೆ ಹಾಕಿ ಮನಸ್ಪೂರ್ವಕವಾಗಿ ಗುರುವಾರದಿಂದ ಹಣ ದೀಪ ಹಚ್ಚೋದ್ರಿಂದ ನಿಮ್ಗೆ ಯಾವ್ದೇ ಕೆಟ್ಟ ಕನಸು ಬೀಳೋದಿಲ್ಲ. ಒಳ್ಳೆ ಒಳ್ಳೆ ಗುರು ಆಶೀರ್ವಾದ ಇರುತ್ತೆ. ಪ್ರತಿ ಗುರುವಾರ ಈ ಒಂದು ಪರಿಹಾರವನ್ನು ನೀವು ಮಾಡ್ತಾ ಇದ್ದಂಗೆ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಗೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಾ ಇರ್ತದೆ. ಪ್ರತಿ ಗುರುವಾರ ನೀವು ಒಂದು ಹಣತೆ ತಗೊಳ್ಳಿ. ಹಣತೆಯಲ್ಲಿ 3 ಬತ್ತಿಯನ್ನ ಹಾಕಿ, ಆ ಬತ್ತಿ ಒಂದು ಸೂರ್ಯಾಭಿಮುಖವಾಗಿ, ಇನ್ನೊಂದು ಉತ್ತರಾಭಿಮುಖವಾಗಿ, ಇನ್ನೊಂದು ದಕ್ಷಿಣಾಭಿಮುಖವಾಗಿ, ಈ 3 ಜ್ಯೋತಿ ಕಾಣೋದ್ರಿಂದ ನಿಮಗೆ ಗುರುಗಳ ಆಶೀರ್ವಾದ ಆಗತ್ತೆ ಅನ್ನೋದು ಒಂದು ಲಿಖಿತದಲ್ಲಿದೆ.